ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. SATS ನಲ್ಲಿ ಲಾಗಿನ್ ಆಗುವ ಸಂದರ್ಭದಲ್ಲಿ OTP ಬರುವಂತಹ ಮೊಬೈಲ್ ನಂಬರ್ ಅನ್ನ ಯಾವ ರೀತಿಯಾಗಿ ಅಪ್ಡೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಒಂದು ಲೈಕ್ ಅನ್ನ ನೀಡಿ. ನೀವು ಪ್ರಪ್ರಥಮವಾಗಿ ಯೂಸರ್ ನೇಮ್ ಅನ್ನ ಎಂಟ್ರಿ ಮಾಡಿ ನಂತರ ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಇಲ್ಲೊಂದು ಮೆಸೇಜ್ ಡಿಸ್ಪ್ಲೇ ಆಗಿ ಯಾವ ಒಂದು ಮೊಬೈಲ್ ನಂಬರ್ಗೆ OTP ಹೋಗ್ತಿದೆ ಅನ್ನೋದು ತೋರಿಸುತ್ತೆ. ಅವ್ರ ಕಡೆ ಆ ಒಂದು OTP ಅನ್ನ ಇಸ್ಕೊಂಡು ಇಲ್ಲಿ ಎಂಟ್ರಿ ಮಾಡಿ ನಂತರ ವೆರಿಫೈ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. OTP ವೆರಿಫೈ ಆದ ನಂತರ ನಿಮ್ಗೆ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ರೈಟ್ ಸೈಡ್ ಟಾಪ್ ನಲ್ಲಿರುವಂತಹ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಅಪ್ಡೇಟ್ ಪ್ರೊಫೈಲ್ ಅನ್ನುವ ಒಂದು ಮೆನು ಡಿಸ್ಪ್ಲೇ ಆಗುತ್ತೆ. ಈ ಒಂದು ಮೆನು ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಈ ಒಂದು ಪರ್ಸನಲ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಪ್ರೆಸೆಂಟ್ ಇರುವಂತಹ ಮುಖ್ಯೋಪಾಧ್ಯಾಯರ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಇದರಲ್ಲಿರುವಂತಹ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಇನ್ ಮುಂದೆ ನಿಮ್ಗೆ ಯಾವ ಒಂದು ಮೊಬೈಲ್ ನಂಬರ್ಗೆ OTP ಬರಬೇಕು ಆ ಒಂದು ಮೊಬೈಲ್ ನಂಬರ್ ಅನ್ನ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ. ನಂತರ ಈ ಒಂದು ಫಾರ್ಮ್ ನ ಕೆಳಗಡೆ ಇರುವಂತಹ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಪ್ರೊಫೈಲ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅನ್ನುವ ಒಂದು ಗ್ರೀನ್ ಕಲರ್ ನಲ್ಲಿ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ನಂತರ ನೀವು ಈ ಒಂದು ಮೆನು ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಲಾಗೌಟ್ ಆಗಿ ಅವಾಗ ಆರ್ ಯು ಶೋರ್ ಯು ವಾಂಟ್ ಟು ಲಾಗೌಟ್ ಅನ್ನುವ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಓಕೆ ಕ್ಲಿಕ್ ಮಾಡಿ. ನಂತರ ನೀವು ಯೂಸರ್ ನೇಮ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇವಾಗ ಯಾವ ಒಂದು ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡ್ಕೊಂಡಿದ್ದೀರಿ ಆ ಒಂದು ಮೊಬೈಲ್ ನಂಬರ್ಗೆ OTP ಬರ್ತಾ ಹೋಗುತ್ತೆ. ಸಪೋಸ್ ನೀವು ಯೂಸರ್ ನೇಮ್ ಅನ್ನ ಎಂಟ್ರಿ ಮಾಡಿ ಸೆಂಡ್ OTP ಕೊಟ್ಟಾಗ ಇಲ್ಲಿ ತೋರಿಸುತ್ತಿರುವಂತಹ ಮೊಬೈಲ್ ನಂಬರ್ ತಪ್ಪಾಗಿದೆ ಅಥವಾ ಅವರು OTP ಅನ್ನ ಹೇಳ್ತಾ ಇಲ್ಲ ಅಂತಂದ್ರೆ ನೀವು ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ನಿಮ್ಮ ಶಾಲೆಯ ಹೆಸರು ಹಾಗೆ ಯಾವ ಒಂದು ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು ಆ ಒಂದು ಮೊಬೈಲ್ ನಂಬರ್ ಅನ್ನ ನಿಮ್ಮ ಬ್ಲಾಕ್ ಹಂತಕ್ಕೆ ನೀಡಿ ಅಪ್ಡೇಟ್ ಮಾಡಿಸ್ಕೊಳ್ಬಹುದು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರ್ ಅನ್ನ SATS ನಲ್ಲಿ ಅಪ್ಡೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.